ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಈಗ ಮಾವಿನಕಾಯಿ ಸೀಸನ್ ನಡೀತಾ ಇದೆ. ಅದರಲ್ಲೂ ಏಪ್ರಿಲಿಂದ ಮೇ ಅಂತಂದರೆ ಉಪ್ಪಿನಕಾಯಿ ಹಾಕೋ ಮಾವಿನಕಾಯಿ ಸಿಗೋ ಅಂಥ ಸೀಸನ್ನು. ಈ ಉಪ್ಪಿನಕಾಯಿ ಹಾಕಬೇಕಂತಂದರೆ ಏಪ್ರಿಲ್ ಲಾಸ್ಟ್ ವೀಕಿಂದ ಮೇ ಒಳಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅಳತೆ ಪ್ರಕಾರ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಪ್ರಕಾರ ಮಾಡಿಕೊಂಡ್ರೆ 1 ವರ್ಷದವರೆಗೂ ಕೆಡೋದು ಇಲ್ಲ, ರುಚಿನೂ ಫಸ್ಟ್ ಹೇಗಿರುತ್ತೋ ಕೊನೆವರೆಗೂ ಹಾಗೇ ಇರುತ್ತೆ. ಮೊದಲು ತುಂಬ ಹುಳಿ ಮಾವಿನಕಾಯಿನ ತೊಗೋಬೇಕು. ನಾನು 3 kg ಮಾವಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೆಳಗಿಂದ ಸಂಜೆವರೆಗೂ ನೀರಲ್ಲಿ ನೆನೆಸಿ ಚೆನ್ನಾಗಿ ತೊಳೆದು ಉಪ್ಪು ಹಾಕ್ಕೊಂಡು ತೊಳ್ಕೊಂಡು ತೇವ ಎಲ್ಲ ಹೋಗೋ ಥರ ಒರೆಸಿ ಸಣ್ಣ ಸಣ್ಣದಾಗಿ 1 ಇಂಚಷ್ಟು ಪೀಸಸ್ ಮಾಡಿಕೊಂಡು ಫ್ಯಾನ್ ಕೆಳಗೆ ಹಾಕಿ ಆ ತೇವ ಅಂಶ ಎಲ್ಲ ಹೋಗೋವರೆಗೂ ಒರೆಸ್ತಾ ಇದ್ದೀನಿ. ಇದಾದ ಮೇಲೆ ಒಂದು ಬೊಟ್ಲು ತೊಗೊಂಡಿದ್ದೀನಿ. ಬೊಟ್ಲ್ ಪ್ರಕಾರ ಅಳತೆ ಪ್ರಕಾರ ಹಾಕೋಬಿಡೋಣ ಅಂತ 4 ಬೊಟ್ಲಿಗೆ 3 kg ಮಾವಿನಕಾಯಿ 4 ಬೊಟ್ಲಾಯಿತು. ಈ 4 ಬೊಟ್ಲಿಗೆ ನಾವು ಮಸಾಲೆನ ಯಾವ ರೀತಿ ಹಾಕಬೇಕು, ಎಣ್ಣೆ ಎಷ್ಟು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಅಳತೆ ಮಾಡ್ತಾಯಿದ್ದೀನಿ. ಇವಾಗ ಒಂದು ಕಾಯಿ ಬಂದು ಅರ್ಧ kg ಅಷ್ಟಿತ್ತು. ನಾನು 3 kg ತೊಗೊಂಡಿದ್ದೀನಿ. ಅದನ್ನು ಪೀಸಸ್ ಮಾಡ್ಕೊಂಡು ಅಳಿತಾ ಇದ್ದೀನಿ. 4 ಬೊಟ್ಲಿಗೆ ಸರಿಯಾಗಿ 3 kg ಬಂತು. ಈಗ ಮೊದಲು ಅದನ್ನೆಲ್ಲ ತೇವ ಎಲ್ಲ ಹೋಗಿ ನೀಟಾಗಿ ಒರೆಸಿ ತಟ್ಟೆನಲ್ಲಿ ಮಿಕ್ಸ್ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಫಸ್ಟು ಆ ಬೊಟ್ಲಲ್ಲೇ ಅಳತೆ ಪ್ರಕಾರ ನಾನು ಗೋಲ್ಡ್ ವಿನ್ನರೇ ತೊಗೊತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತೆ. ಅದು ಎಲ್ಲಿ ಅಷ್ಟು ಪ್ಯೂರ್ ಎಣ್ಣೆ ಎಲ್ಲಿ ಸಿಗುತ್ತೆ, ಇರೋದ್ರಲ್ಲೇ ಮಾಡ್ಕೊಳ್ಳೋಣ ಯಾವಾಗಲೂ ಅಷ್ಟೇ. ನಾನು ಗೋಲ್ಡ್ ವಿನ್ನರೇ ಹಾಕೋದು. ಫಸ್ಟು 1 ಬೊಟ್ಲು ಗೋಲ್ಡ್ ವಿನ್ನರ್ ಆಯಿಲ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಯಾವಾಗೂ ಹೀಗೆ ಮಾಡೋದು. ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ತೋರಿಸ್ತಾ ಇದ್ದೀನಿ. ರುಚಿ ಅಂತೂ ಸೂಪರಾಗಿರುತ್ತೆ. ಮನೆಯಲ್ಲಿ ಉಪ್ಪಿನಕಾಯಿ ಯಾವಾಗಲೂ ಇರಬೇಕಂತೆ. ಇದು ಕುಬೇರನಿಗೆ ತುಂಬ ಇಷ್ಟವಾದ ಉಪ್ಪಿನಕಾಯಿ. ಕುಬೇರ ಅಂತಂದರೆ ಲಕ್ಷ್ಮಿನ ವಶಪಡಿಸ್ಕೊಂಡಿರೋರು. ಇನ್ನು ಅವ್ರ ಅನುಗ್ರಹ ಇದ್ದರೆ ನಮ್ಗೆ ಇನ್ನೇನು ಕಡಿಮೆ. ಈಗ ಎಣ್ಣೆ ಹಾಕ್ಕೊಂಡು ಹಸಿ ಎಣ್ಣೆನೇ ಕಾಯಿಸೋಷ್ಟೇನಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದ ಮೇಲೆ ಚೆನ್ನಾಗಿ ಮಾವಿನಕಾಯಿಗೆ ಹೋಳುಗಳಿಗೆಲ್ಲ ಇಡಿಸೋ ಥರ ಮಿಕ್ಸ್ ಮಾಡಿ ಈಗ 3 ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಕೆಲವರು ಬಿಸಿಲಲ್ಲೆಲ್ಲ ಒಣಗಿಸೋದು ಎಲ್ಲ ಮಾಡ್ತಾರೆ. ನಾನು ಬಿಸಿಲಲ್ಲಿ ಏನು ಒಣಗಿಸ್ತಾ ಇಲ್ಲ. ಇದೇ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಆ ಹೋಳುಗಳೆಲ್ಲನೂ ಅರಿಶಿನ ಹೇಗೆ ಕಾಣಿಸುತ್ತೋ. ಈಗ ಸಾಲ್ಟು ಅಷ್ಟೇ, ಬೆಳಗ್ಗೆಯಿಂದ ಸಂಜೆ ಸ್ವಲ್ಪ 1 ಅವರು ಬಿಸಿಲಿಗೆ ಹಾಕಿಟ್ಟಿದ್ದೀನಿ. ಅದನ್ನು ಬಾಕ್ಸಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಅಳತೆ ಪ್ರಕಾರನೇ ಹಾಕ್ತಾಯಿದ್ದೀನಿ. ಈಗ 1 ಬಟ್ಲು ಎಣ್ಣೆ ಹಾಕಿದೆ, ಸಾಕಾಗೋದಿಲ್ಲ, ಮತ್ತೇನೋ ಹಾಕ್ತೀನಿ. 3/4 ಬಟ್ಲಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಕಡಿಮೆ ಆದರೆ ಮತ್ತು ಸಾಸಿವೆ ಒಗ್ಗರಣೆ ಕೊಡೋವಾಗೂ ಸೇರಿಸ್ಕೋಬೋದು. ಅದೇ ಜಾಸ್ತಿ ಆಯಿತು ಅಂತಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಮೇಲೆ ಕೆಳಗೆ ಹೋಳುಗಳಿಗೆಲ್ಲ ಪುಡಿ ಮಾಡಿ ಕೂಡ ಹಾಕೋಬೋದು. ನಾನೇನಿಲ್ಲ, ಕಲ್ಲುಪ್ಪು ಹಾಕಿದ್ದೀನಿ, ಪರವಾಗಿಲ್ಲ ಬಿಡು ಅಂತ. ಈಗ ಉಪ್ಪು ಖಾರ ಚೆನ್ನಾಗಿ ಸರಿ ಹೋದರೆ ಉಪ್ಪಿನಕಾಯಿ ಎಷ್ಟು ರುಚಿ ಕೊಡುತ್ತೋ ಹೇಳೋದಕ್ಕೆ ಆಗೋದಿಲ್ಲ. ಈಗ ನಾನು ಗುಡ್ ಲೈಫ್ ಖಾರದ ಪುಡಿನ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಘಾಟು ಕೂಡ ಚೆನ್ನಾಗಿರುತ್ತೆ, ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿಗೆ ಕಲರ್ ಯಾವತ್ತೂ ಇಂಪಾರ್ಟೆಂಟ್. ಇದು ಮನೇಲಿ ಕೂಡ ಮಾಡ್ಕೋಬೋದು. ನಾನು ರೆಡಿಮೇಡೇ ತರಿಸ್ಕೊಂಡೆ, ತುಂಬ ಚೆನ್ನಾಗಿರುತ್ತೆ. ನಾನು ತರಿಸ್ಕೊತೀನಿ. 1 ಬೊಟ್ಲು ತುಂಬ 4 ಬೊಟ್ಲು ಕಾಯಿಗೆ 1 ಬೊಟ್ಲು ತುಂಬ ಹಾಕಿದ್ದೀನಿ ಖಾರದ ಪುಡಿ. ಫಸ್ಟಲ್ಲಿ ಸ್ವಲ್ಪ ಖಾರ ಇರುತ್ತೆ, ಆಮೇಲೆ ಅದು ಊರ್ತಾ ಚೆನ್ನಾಗಿ ಸರಿ ಹೋಗುತ್ತೆ ಆ ಖಾರಕ್ಕೂ ಉಪ್ಪಿಗೂ ಎಲ್ಲ. ಈಗ ಖಾರದ ಪುಡಿನ ಕೈಯಲ್ಲೂ ಮಿಕ್ಸ್ ಮಾಡ್ಬೋದು, ಹಾಗೆ ಸ್ಪೂನಲ್ಲಿ ಕೂಡ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಕೈ ಅಂತೂ ಮಿಕ್ಸ್ ಮಾಡಿ ಹೂರಿ ಬಂದುಬಿಟ್ಟಿತ್ತು. ಇರಲಿ, ಉಪ್ಪಿನಕಾಯಿನ 1 ವರ್ಷಕ್ಕಾಗೋಷ್ಟು ಮನೇಲಿ ಮಾಡ್ಕೊಳ್ಳೋದು ಅದೊಂದು ಖುಷಿ ವಿಚಾರ. ಮಿಕ್ಸ್ ಮಾಡಿ ಇದಾದಮೇಲೆ ಸಾಸಿವೆ ಮತ್ತು ಮೆಂತ್ಯ, ಅದು ಕೂಡ ಇಂಪಾರ್ಟೆಂಟೇ. ಈಗ 1 ಬಟ್ಲು ಎಣ್ಣೆ ಹಾಕಿದ್ದೀನಿ, 3/4 ಬಟ್ಲು ಉಪ್ಪು ಹಾಕಿದ್ದೀನಿ, ಕಲ್ಲುಪ್ಪು. ಬೇಕಂದರೆ ಪಿಂಕ್ ಸಾಲ್ಟ್ ಕೂಡ ಹಾಕೋಬೋದು. ನಾನು ಕಲ್ಲುಪ್ಪನ್ನು ಸೇರಿಸಿದ್ದೀನಿ. ಇದಾದಮೇಲೆ 1 ಬಟ್ಲು ತುಂಬ ಖಾರದ ಪುಡಿ ಹಾಕಿದ್ದೀನಿ. ಈಗ ಸಾಸಿವೆ ಅರ್ಧ ಬಟ್ಲನ್ನ ತೊಗೋಬೇಕು. ತೂಕದ ಪ್ರಕಾರ ಹೋಗ್ತಾ ಇಲ್ಲ, ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ. ಅರ್ಧ ಬಟ್ಲು ಸಾಸಿವೆ, 1/4 ಬಟ್ಲು ಮೆಂತ್ಯ. ಇವನ್ನು ಸಣ್ಣ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಫ್ರೆಶ್ಶಾಗಿ ಹುರ್ಕೊಂಡು ಇನ್ನು ಒರಳಲ್ಲಿ ಕುಟ್ಟಿ ಹಾಕ್ಕೋಬೋದು. ಒಳಗೆ ಎಲ್ಲಿ ಹೋಗೋಣ, ಅದೆಲ್ಲ ಸ್ವಲ್ಪ ಲೇಟ್ ಅಂತೇಳ್ಬಿಟ್ಟು ನಾನು ಮಿಕ್ಸಿ ಜಾರಲ್ಲೇ ಹಾಕಿ ಚೆನ್ನಾಗಿ ಕೆಂಪಗಾಗೋ ಥರ ಹುರ್ಕೊಂಡು ಸ್ವಲ್ಪ ಫ್ಯಾನ್ ಕೆಳಗಿಟ್ಟು ತಣ್ಣಗಾದ ಮೇಲೆ ಪೌಡರ್ ಮಾಡಿಕೊಂಡು
ಅದನ್ನು ಕೂಡ ಸೇರಿಸ್ಕೋಬೇಕು. ನೋಡಿ ಕೆಂಪಗಾಗೋ ಥರ ಲೋ ಫ್ಲೇಮಲ್ಲೇ ಉರಿತಾ ಇದ್ದೀನಿ. ಅಳತೆ ಪ್ರಕಾರನೇ ಅರ್ಧ ಬಟ್ಲಷ್ಟು ಸಾಸಿವೆ ತೊಗೊಂಡಿದ್ದೀನಿ, 1/4 ಬಟ್ಲಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ತಣ್ಣಗೆ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪ್ಯಾನ್ ಕೆಳಗೆ ಆರಿಸ್ತಾ ಇದ್ದೀನಿ. ಮನೆಯಲ್ಲಿ ಉಪ್ಪು, ತುಪ್ಪ, ಅಕ್ಕಿ, ನೀರು, ಉಪ್ಪಿನಕಾಯಿ ಇರಲೇಬೇಕಂತೆ. ಇದು ಲಕ್ಷ್ಮೀ ಪ್ರಧಾನ ಅಂತ ಹೇಳ್ತಾರೆ. ಹಾಕ್ತಾಯಿದ್ದೀನಿ. ಅದು ಪೌಡರ್ ಎಲ್ಲ ಮಾಡ್ಕೊಂಬಂದು ಆ ಬಟ್ಲಲ್ಲೇ ಅಳತೆ ಪ್ರಕಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡೋದೇ ಒಂದು ಆರ್ಟ್ ಉಪ್ಪಿನಕಾಯಿಗೆ. ಸ್ಟೀಲ್ ಪಾತ್ರೆನೇ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ಕಲ್ಲಿ ಹಾಕ್ಕೋಬೋದು, ಇಲ್ಲ ಜಾಡಿಯಲ್ಲಿ ತುಂಬಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡೋದಕ್ಕೆ ತುಂಬ ಅನುಕೂಲ ಆಗಲಿ ಅಂತೇಳಿ ಉಪ್ಪಿನಕಾಯಿ ಹಾಕೋತಾಯಿದ್ದೀನಿ. ಉಪ್ಪಿನಕಾಯಿ ಮಿಕ್ಸ್ ಮಾಡ್ತಾಯಿದ್ರೇ ಬಾಯಲ್ಲಿ ನೀರು ಊಡ್ತಾಯಿದೆ, ಅಷ್ಟು ಚೆನ್ನಾಗಿತ್ತು. ಮನೆಗಳಲ್ಲಿ ಚೆನ್ನಾಗಿದೆಯಲ್ಲ, ಕಲ್ಲರು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ. ಅಂಗಡಿಗಳಲ್ಲಿ ತೊಗೊಂಬರೋದಕ್ಕಿಂತ ನಮ್ಮ ಮನೇಲಿ ಮಾಡ್ಕೊಂಡ್ರೇ ಅದೊಂದು ಸಂತೃಪ್ತಿ. ಉಪ್ಪಿನಕಾಯಿ ಅಂತೂ ಆಹಾ ಚೆನ್ನಾಗಿರ್ತೈತೆ. ಕಲಿಸ್ತಾಯಿದ್ದೀನಿ. ಸಾಸಿವೆ ಪುಡಿ ಹಾಕಿದ್ದೀನಿ, ಮೆಂತ್ಯ ಪುಡಿ ಹಾಕಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಉಪ್ಪಿನಕಾಯಿನ ಜಾಡಿಗೆ ಹಾಕ್ಕೊಂಡು ತುಂಬಿಸ್ಕೊಂಡ್ಮೇಲೆ ಅಮಾವಾಸ್ಯೆ, ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ ಮತ್ತು ಡೇಟ್ ಆದಾಗ ಮತ್ತು ಮೈಲಿಗೆ ಅಂಥವೆಲ್ಲ ಇದ್ದಾಗ ಮುಟ್ಟಬಾರ್ದು. ಎತ್ತಿಟ್ಬಿಡಬೇಕು. ಸ್ವಲ್ಪನೇ ಚಿಕ್ಕ ಡಬ್ಬಿಯಲ್ಲಿ ಹಾಕ್ಕೊಂಡು, ಅದು ರಾತ್ರಿ ಹೊತ್ತು ಕೂಡ ಮುಟ್ಟಬಾರ್ದು, ಡೇ ಟೈಮಲ್ಲೇ ಮುಟ್ಟಬೇಕು ಅಂತ ಹೇಳ್ತಾರೆ. ಇವೆಲ್ಲ ಪಾಲಿಸಿದ್ರೆ ಸ್ವಲ್ಪ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ನಾವು ಮೈಲಿಗೆ ಎಲ್ಲ ಇದ್ದಾಗ ಮುಟ್ಟಿದ್ರೆ ಬೂಜು ಬಂದುಬಿಡುತ್ತೆ. ಇವಾಗ ಬಿಸಿಲಿಗಿಡಷ್ಟಿಲ್ಲ, ಏನೂ ಇಲ್ಲ, 1 ವರ್ಷ ಆದರೂ ಕೂಡ ಹಾಗೇ ಇರುತ್ತೆ. ನನ್ನ ಜಾಡಿ ಮೇಲೆ ಇದೆ, ಅಟ್ಟದ ಮೇಲಿದೆ. ಅದನ್ನ ಎತ್ಕೊಂಡು ಕ್ಲೀನ್ ಮಾಡಿ 3 ದಿವಸ ಆದಮೇಲೆ ಸಾಸಿವೆ, ಹಿಂಗು, ಒಗ್ಗರಣೆ ಕೊಟ್ಟು ಹಾಕೋಣ ಅಂತೇಳ್ಬಿಟ್ಟು ಇಡ್ತಾಯಿದ್ದೀನಿ. ಈಗ ಲಾಸ್ಟ್ ಟಚ್ ಕೊಡ್ತಾಯಿದ್ದೀನಿ. ಇನ್ನೊಂದು ಬಟ್ಲು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಯಾವತ್ತೂ ಅಷ್ಟೇ ಉಪ್ಪಿನಕಾಯಿಗೆ ಮೇಲೆ ತೇಲ್ತಾ ಇರಬೇಕು. ಆವಾಗ ಎಷ್ಟು ಎಣ್ಣೆ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರೆ ಉಪ್ಪಿನಕಾಯಿ ಫುಲ್ಲು ರೆಡಿ ಆಗುತ್ತೆ. 3 ದಿವಸ ಹಾಗೆ ಇಟ್ಬಿಟ್ಟು, ಅಂದರೆ ಪ್ರತಿದಿನವೂ ಸ್ನಾನ ಮಾಡಿಕೊಂಡು ಅದನ್ನು ತಿರುಗಿಸ್ತಾ ಇರಬೇಕು, ಮೇಲೆ ಕೆಳಗೆ ತಿರುಗಿಸಿ. ಆಮೇಲೆ ಸಾಸಿವೆ, ಬೆಳ್ಳುಳ್ಳಿನೇ ಹಾಕ್ಕೋಬೋದು. ಆದರೆ ನಾವು ಪೂಜೆಗಳೆಲ್ಲ ಮಾಡ್ತಾ ಇರ್ತೀವಿ. ಪೂಜೆ ಮಾಡಿದಾಗ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಅಂತಾರಲ್ಲ, ಅವಾಗ ಇನ್ನೆಲ್ಲಿ ಹೋಗೋದು ಸಾರಿಗೆಲ್ಲ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಹಾಕ್ಕೋಬೋದು. ಸಪ್ರೇಟಾಗಿ ಸ್ವಲ್ಪ ತೆಗೆದು ಬೆಳ್ಳುಳ್ಳಿ ಹಾಕೋಣ. ನಮ್ಮ ಯಜಮಾನ್ಗೆ ತುಂಬ ಇಷ್ಟ ಬೆಳ್ಳುಳ್ಳಿ, ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ. ಈಗ ಸದ್ಯಕ್ಕಂತೂ ಹಾಕಿಲ್ಲ. ನೋಡಿ ಎಣ್ಣೆ ಈಗ ಒಳಕ್ಕೆಲ್ಲ ಹೋಗ್ತಾ ಇದೆ. ನಾಳೆ ಬೆಳಗ್ಗೆ ತೆಗೆದು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೋ. ಇಷ್ಟೆಲ್ಲ ಆದಮೇಲೆ ಮುಚ್ಚಿಡ್ತಾ ಇದ್ದೀನಿ ನೀಟಾಗಿ. ಒಂದು ವೈಟ್ ಬಟ್ಟೆನೋ ಇಲ್ಲ ಯಾವುದಾದ್ರೂ ವೇಲೋ ಏನಾದರೂ ಕಟ್ಟಿ ದೇವ್ರ ಮನೇಲಿ ಇಡ್ತಾ ಇದ್ದೀನಿ. ಯಾಕಂತಂದರೆ ಕಾಲು ಕೂಡ ತಾಗಬಾರ್ದು. ಅದಕ್ಕೋಸ್ಕರ ಎಷ್ಟು ಪವಿತ್ರವಾಗಿ ನೋಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಈಗ ಉಳಿದಿರೋ ತಟ್ಟೆಗೆ ಅನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನಾವೆಲ್ಲರೂ ಒಂದೊಂದು ಕೈ ತುತ್ತನ್ನ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು. ನೀವು ಕೂಡ ಹೀಗೆ ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್. ಅಂಗಡಿಯಲ್ಲೆಲ್ಲ ತೊಗೊಂಬರ್ಬೇಡ್ರಿ. ಕಷ್ಟ ಅನಿಸಿದ್ರು ಕೂಡ ಇಷ್ಟವಾಗಿ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ. 3 ದಿವಸ ಆದಮೇಲೆ ಒಗ್ಗರಣೆ ಕೊಟ್ಟು ಆವಾಗ ಇನ್ನೂ ಹೇಗೆ ಬಂತು, ಹೇಗಿದೆ ಅಂತ ತೋರಿಸ್ತೀನಿ. ನಮಸ್ತೆ ಫ್ರೆಂಡ್ಸ್.